ದಯವಿಟ್ಟು ನಾನು ಸಿಂಗಲ್ ಆಗಿ ಬಂದು ಮಾತಾಡ್ತಾ ಇದ್ದೀನಿ, ಒಳ್ಳೇದಾಗ್ಲಿ ಅಂತೇಳಿ. ನಿಮ್ಮ ಸಂಸ್ಥೆ ಮರ್ಯಾದೆ ತೆಗಿಬಾರ್ದು ಅಂತ ಬಂದಿದ್ದೀನಿ. ನಾಳೆ ದಿನ 500 ಜನ 600 ಜನ ಕರ್ಸ್ಕೊಂಡಿದ್ದೀನಿ. ಪಬ್ಲಿಕ್ ಮಾಡಬೇಡಿ, ಎಲ್ಲ ಇಡೀ ಸ್ಟೇಟಲ್ಲಿ ಟಿವಿ ಮೀಡಿಯಾದಲ್ಲಿ ಬರಂಗ್ ಮಾಡಬೇಡಿ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ಬಿಡ್ತೀನಿ, ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ಬಿಡ್ತೀನಿ. ನಾನು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳ್ಬಿಟ್ರೆ ಕತೆ ಮುಗಿದೋಯ್ತು. ಮುತ್ತೋಟು, ಮಣಪುರಂ ಗೋಲ್ಡ್ ಇವೆಲ್ಲ ರೈತರ ಆತ್ಮಹತ್ಯೆ ಮಾಡ್ತಾ ಇದ್ರು. ಗೋಲ್ಡ್ ಆಡ ಮಾಡಬಿಟ್ಟು 33% ಬಡ್ಡಿ ಕಲೆಕ್ಷನ್ ಮಾಡ್ತಿದ್ರು. ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡಿದೆ. ರಮೇಶ್ ಕುಮಾರ್ ಕಾಂಗ್ರೆಸ್ ಅವರಿದ್ರು, ಅವ್ರಿಗೆ ಒತ್ತಾಯ ಮಾಡಿದೆ. ವಿಧಾನಸೌಧದಲ್ಲಿ ಚರ್ಚೆ ಆಯ್ತದು. 33% ಇಂಟ್ರೆಸ್ಟ್ ಗೋಲ್ಡ್ ಅಲ್ಲಿ. ದಯವಿಟ್ಟು ನೀವು ಹೆಂಗಣ್ಣು ಗುರಿ ಆಗಬೇಡಿ, ಲೈವ್ ಆಗಬೇಡಿ. ಇಮಿಡಿಯೇಟ್ ಏನಿದೆ ಅದನ್ನು ಕ್ಲಿಯರ್ ಮಾಡೋದು ನಿಮ್ಗೊಳ್ಳೋದು. ನಾನು ಇನ್ನೇನು ಹೆಚ್ಚಿಗೆ ಮಾತಾಡೋದು. ಅವ್ರು ಫೋನ್ ಮಾಡಿ ಹೇಳೋದೇನಿಲ್ಲ. ಇದು ಕೇರಳ ಅಲ್ಲ, ಇದು ಕರ್ನಾಟಕ. ಹೇಳದ್ ಕೇಳ್ಬೇಕು, ಜಾಸ್ತಿ ಮಾತಾಡಂಗಿಲ್ಲ. ನಾವು ಜೋರಾಗಿ ಮಾತಾಡೋದಿಲ್ಲ. ಜೋರಾಗಿ ಮಾತಾಡೋದು ನಾವು ಆಫೀಸ್ ಬಿಡೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹೇಳ್ಬಿಡಿ, ನಾವು ಜೈಲ್ಗೆ ಹೋಗೋ ರೆಡಿ ಇದೀವಿ. ನಾವು ಆ ಥರ ನಾವು ನ್ಯಾಯ ಕೊಡ್ಬೇಕಷ್ಟೇ. 8 ತಿಂಗಳಾಗದೆ, ಜಾಸ್ತಿ ಮಾತಾಡಂಗಿಲ್ಲ. ನನಗೆ ಫೋನ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡಿ ಬೇಗ. ಈಗ ಇವೆಲ್ಲ ನಡೆಯೋದಿಲ್ಲ ರೀ. ಕನ್ನಡಿಗರ ಮೇಲೆ ಇವೆಲ್ಲ ದೌರ್ಜನ್ಯ ನಡೆಯೋದಿಲ್ಲ. ಇವೆಲ್ಲ ಹೇಳೋದ್ ಕೇಳಿ, ಜಾಸ್ತಿ ಮಾತಾಡೋದಿಲ್ಲ ನಾವು. ಸುಮ್ನಲ್ಲ ಸರ್, 8 ತಿಂಗಳಾಗದೆ ರೀ. ಏನು 1 ನಿಮಿಷ 8 ತಿಂಗಳಾಗದೆ. ಈಗ ಫೋನ್ ಮಾಡಿ ಹೇಳ್ಬೇಕು ನೀವು. ಮಾಡಿ ಫೋನ್ ಯಾವತ್ತು ಹೇಳ್ತೀರಿ? ಬರ್ಕೊಡಿಲ್ಲ ಜವಾಬ್ದಾರಿ ತಗೋತೀರಾ? ಜವಾಬ್ದಾರಿ ಜವಾಬ್ದಾರಿ ಕೊಡ್ಬೇಕು ಅಂತ ಕೊಡಕ್ ಬರೋದಿಲ್ಲ. ಜವಾಬ್ದಾರಿ ತಗೋತೀರಾ? ನೀವಿಬ್ರು ತಗೋತೀರಾ? ಮಾಡಿಸ್ಕೊಡ್ತೀವಿ. ಜವಾಬ್ದಾರಿ ಇಬ್ರು ತಗೋತೀರಾ? ಮಾಡಿಸ್ಕೊಡ್ತೀವಿ. ಗ್ಯಾರಂಟಿನಾ? ಮಾಡಿಸ್ಕೊಡ್ತೀವಿ. ಎಷ್ಟು ವರ್ಷ ಮಾಡಿಸ್ಕೊಡ್ತೀರಿ? ಯಾವಾಗ ಮಾಡಿಸ್ಕೊಡ್ತೀರಿ ರೇ? 8 ತಿಂಗಳಾಗದೆ ಕಣ್ರಿ. ಏನ್ ಹೇಳ್ತೀರಿ? ಏನ್ ಪ್ರೊಸೀಜರ್ ಇದೆ? ಆಗಲ್ಲ ಅಂತ ಹೇಳ್ಬಿಡ್ರಿ. ಆಗಲ್ಲ ಅಂತ ಹೇಳ್ರಿ ರೇ. ಆಗಲ್ಲ ಅಂತ ಹೇಳ್ರಿ. ಗೊತ್ತು ನಮ್ಗೆ ಮಾಡೋದು. ಕಾನೂನು ಎಲ್ಲ ಗೊತ್ತಿದೆ ಕಣ್ರಿ ರೇ. ನಿಮ್ಗೆ 1 ದಾರಿ, ನಮ್ಗೆ 100 ದಾರಿ. ಯಾವತ್ತು ತಿಳ್ಕೊಳ್ಳಿ. ಶೋಷಣೆ ಮಾಡ್ಬೇಡಿ. ಕೂಲಿ ಮಾಡೋರ ಜೊತೆ ಶೋಷಣೆ ಮಾಡ್ಬೇಡಿ. ಸಂಬಳ ಕೊಡ್ತಾ ಇದೆ ತಾನೇ ನಿಮ್ಗೆ? ಕೊಡ್ರಿ. ನಿಮ್ ಜೋಬೊಳಗಿನ್ ತೆಗೆದು ಕೊಡ್ರಿ. ಕೂಲಿ ಕೊಡ್ರಿ. ಮತ್ತೆ ಇನ್ನ ಕೆಲಸ ಮಾಡ್ತೀರಿ? ನಿಮ್ಗೂ ನಿಮ್ಗೂ ಹೆಚ್ಚು ಕಮ್ಮಿ ಆದಾಗ ಯಾರ್ರಿ? ನಿಮ್ಗೂ ಹೆಚ್ಚು ಕಮ್ಮಿ ಆದ HR ಬೇಕು, ಅವ್ನ್ ಬೇಕು, ಇವ್ನ್ ಬೇಕು ಅಂದ್ರೆ ನಿಮ್ಮನ್ನ ಯಾಕ್ರಿ ಕುಣ್ಸವ್ರೆ? ಯಾವ್ದಾರು ಪೇಮೆಂಟ್ ಯಾವ್ದಾರು ಪೇಮೆಂಟ್ ತಂದ್ಕೊಡ್ದೇನೆ ಅವ್ರ ಲೆಕ್ಕ ಕೇಳ್ತಿರಲ್ರಿ, ಆಡಿಟ್ ಕೇಳ್ತಿರಲ್ರಿ. ಹಂಗೆ ಕರ್ರಿ. ಇದುವೆ ಇನ್ನ 2 ದಿನದಲ್ಲಿ 3 ದಿನದಲ್ಲಿ ಕ್ಲಿಯರ್ ಮಾಡ್ರಿ. ನಾಳೆ ಬೆಳಿಗ್ಗೆ ಒಂದ್ ಕೆಲಸ ಮಾಡಿ, ಏನಿದೆ ಅದೆಲ್ಲ ನನಗೆ ಲೆಕ್ಕ ಹೇಳಿ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ. ಲೆಕ್ಕ ಹೇಳಿ ಆಯ್ತಾ? ಇಲ್ಲ ಅಂದ್ರ ಮೇಲೆ ಬೇರೆ ಪರಿಣಾಮ ಎದುರಿಸಬೇಕಾಯ್ತದೆ. ಯಾಕೆ ಗೊತ್ತಾ? ನೋಡ್ರಿ, ಇದುವರೆಗೂ ನಿಮ್ದು ಮೀಡಿಯಾದಲ್ಲಿ ಬಂದಿಲ್ಲ. ಇನ್ಮೇಲೆ ಬರ್ತದೆ ನಿಮ್ ಕಂಪ್ನಿ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಸಂಸ್ಥೆ ಮೀಡಿಯಾದಲ್ಲಿ ಬರಂಗ್ ಮಾಡ್ಕೊಬಿಡಿ. ಎಲ್ಲೋ ಒಂದು ಮರೆಯಲ್ಲಿ ಗೌಪ್ಯವಾಗಿ ನಿಮ್ ಸಂಸ್ಥೆ ನಡ್ಕೋಯ್ತಾ ಇದೆ. ಯಾರ್ಯಾರಿಗೋ ಕನ್ನಡಿಗರಿಗೆ ಯಾಮಾರಿಸ್ತಾ ಇದ್ರಿ, ಕೆಲಸ ಮಾಡ್ಕೊಂಡು ಹೆಂಗೆಂಗೋ ಬಿಟ್ಬಿಟ್ಟು ಹೊಟ್ಟೈತಾ ಹೋಗು. ಇನ್ಮೇಲೆ ಬರಂಗ್ ಮಾಡ್ಕೋಬೇಡಿ. ಕೆಂಗಣ್ಣಿಗೆ ಗುರಿ ಆಗ್ಬೇಡಿ. ಹೊಡ್ಬೇಡಿ. ಇವ್ದು ಏನದೆ ಅದಕ್ಕೆ ಬಡ್ಡಿ ಸೇರ್ಸ್ ಕಟ್ಕೊಡಿ. 8 ತಿಂಗಳಿಂದ ಬಡ್ಡಿ ಸಮೇತ ಕೊಡ್ಬೇಕು ನೀವು. ಆಮೇಲೆ ಬೇರೆ ತರ ಆಯ್ತದ ಮೇಲೆ. ಇಲ್ಲಾರ ನೀವು ಕೊಡಿ, ನಿಮ್ಮ ಸಂಸ್ಥಾಪಕರಿಗೆ ಫೋನ್ ಮಾಡಿಕೊಡಿ, ನಾನು ಮಾತಾಡ್ತೀನಿ. ಇಲ್ಲಾರ ಒಂದಿನ ಬರಕ್ ಹೇಳಿ ಅವ್ರನ್ನ. ಇಡೀ ಸ್ಟೇಟ್ ಅಲ್ಲಿ ಈಗ ನಮ್ಮ ಈ ಕರ್ನಾಟಕದಲ್ಲಿ ಇವ್ರು ನೀವು ಸಂಸ್ಥೆ ಎಮ್ಮರವಾಗಿ ಬೆಳೆದದಲ್ಲ, ಟರ್ನ್ ಓವರ್ ಅದೆಷ್ಟೋ ಅದೆಲ್ಲ ನಾನು ಮಾಹಿತಿ ತಗೋಬತ್ತೀನಿ. ನಾನು ನಿಮ್ಮ RBI ರೂಲ್ಸ್ ಎಲ್ಲ ನಾನು ತಗೋಬತ್ತೀನಿ. ನಾನು ಕಾರ್ಮಿಕರಿಗೆ ಮೋಸ ಮಾಡಿ ಅಂತ ಹೇಳಿದ್ದದ ರೀ? ಅವ್ನು ಯಾರೋ ಹೊಲ ಕುಯ್ಯಕ್ ಬಂದಂಗೆ ದುಡ್ಡು, ಅವನೇನೋ ಹೆಚ್ಚು ಕಮ್ಮಿಯಾಗಿ ಬಿದ್ದೋಗಿ ಸತ್ತೋದ್ರೆ ಅವ್ನು ದುಡ್ಡು ಕಟ್ಬೇಕ್ರಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡಿ. ಕಂಪ್ನಿ ಬೂಟಾಟಿಕೆಯಲ್ಲಿ ನಡೆಸ್ಕೋಯ್ತಾ ಇದ್ರಿ. ಇಲ್ಲಿ ಟರ್ನ್ ಓವರ್ ಎಷ್ಟು ಕರ್ನಾಟಕದ್ದು? 1000 ಕೋಟಿ. ಎಷ್ಟು ಟರ್ನ್ ಓವರ್ ಮಾಡಿದಿರಿ? ಬೇಕಾದಷ್ಟು ಟರ್ನ್ ಓವರ್ ಮಾಡಿದಿರಿ. ಕನ್ನಡಿಗರು ದುಡ್ಡು ರಕ್ತ ಕುಡ್ದಿದ್ದೀರಿ. ಯಾವಂಗಾರು ಒಬ್ಬನಿಗೆ ಹಾರ್ಟ್ ಆಪರೇಷನ್, ಕೈ ಕಾಲು ಮುರ್ಕೊಂಡವನೆ, ಎಲ್ಲೋ ಏನೋ ಅಪಘಾತ ಆಗದೆ ಏನಾದ್ರು ಕೊಟ್ಟಿದ್ದೀರಾ? ಉಲ್ಲೇಖ ಇದೆಯಾ? ಇದೇನಾದ್ರು ಇದೆಯಾ ಸರ್? ಏನಾದ್ರು ಏನಾಗಿದ್ರಿ ಸರ್? AGM ಆಗಿದಿರಲ್ವಾ? ಸಂಪೂರ್ಣ ಜವಾಬ್ದಾರಿಯಿಂದ ತಗೊಳ್ಳಿ ನೀವು. ಪ್ರತಿಯೊಂದು ಬಂದಾಗ ಎದುರಾದಾಗ ಒಳ್ಳೆ ನೀವಾಯ್ತು ಸರ್. ಇದುವರೆಗೂ ಕಾನೂನು ರುಚಿ ಯಾರು ತೋರಿಲ್ಲ ನಿಮ್ಗೆ. ತೋರ್ಬೇಕಾಯ್ತದೆ. ಕಟ್ಬೇಕಾದ್ರೆ ನಿಂತ್ಕೋಬೇಕಾಯ್ತು. ನೀವು ನಿಂತ್ಕೋಬೇಕು, ನಿಮ್ಮ ಸಂಸ್ಥಾಪಕರು ನಿಂತ್ಕೋಬೇಕಾಯ್ತು.
ಏನ್ ಕಾರ್ಮಿಕರನ್ನ ಕಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದೇನು ಹುಡುಗಾಡ್ತೀವಿ ಅಂತ ಕಟ್ಕೊಂಡಿದ್ದೀರ ರೀ? ಇವತ್ತು ನಾವು ಊರಲ್ಲಿ ನಾವು ಕಪ್ ಕಡಿಯಕ್ಕೆ ಅವ್ನು ಯಾವನ ಬಂದು ಬೆಳ್ ಕಟ್ಟಿಸ್ಕೊಬಿಟ್ರೆ ಅವ್ನಿಗೆ ಹೆಚ್ಚು ಕಮ್ಮಿ 5-6 ಲಕ್ಷ ಪರಿಹಾರ ನಾವು ಕೊಡಂಗಾಗದೆ ಕಣ್ರಿ ಹಳ್ಳಿ ರೈತರು. ನೀವೇನ್ರಿ ಕೊಡ್ತೀರಿ? ಏನ್ ಕೊಟ್ಟಿದ್ದೀರಿ ಅವನಿಗೆ? ಏನ್ ಕೊಟ್ಟಿದ್ದೀರಿ ಹೇಳಿ? ನೀವೇ ಉನ್ನತ ಹುದ್ದೆಯಲ್ಲಿ ಇದ್ದೀರಿ, ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು? ಪಾಪ ಆಗದ್ ಬೇಡ, ಚೆನ್ನಾಗಿರಿ ಪಾಪ, ಚೆನ್ನಾಗಿದ್ದೀರಿ. ವೆಂಕಟೇಶ್ ಸರ್ ಚೆನ್ನಾಗಿರ್ಲಿ ಪಾಪ, ನಮ್ಮ ಕಡೆ ರೇ ಅಂತವ್ರೆ, ಅವರು ಚೆನ್ನಾಗಿರ್ಲಿ. ಕಂಪ್ನಿ ಏನ್ ಮಾಡ್ತಾ ಇದೆ? ಬರೀ ದುಡಿಸ್ಕೊಂಡ ಆಮೇಲೆ ಈ ಕಸಾಯಿ ಖಾನೆ ಹೊಡೆದಂಗ್ ಊಟ ಮಾಡಲ್ಲ, ಊಟ ಮಾಡೋದಿಲ್ಲ. ಈಗ ಏನ್ ಹೇಳಿ, ಈಗ ಅದ್ ಯಾರು ಫೋನ್ ಮಾಡ್ಬಿಟ್ಟು ಅದ್ ಯಾವತ್ತು ನನ್ ಪಕ್ಕ ಡೇಟ್ ಹೇಳ್ಬಿಡಿ, ಅದ್ ಏನೇನ್ ಬೇಕು ಅದು ಪಕ್ಕ ಡೇಟ್ ಹೇಳ್ಬಿಡಿ, ಮಾತಾಡಿ ಇನ್ಫಾರ್ಮ್ ಮಾಡಿ. ನಾನು ಈಗೆಲ್ಲ ಸರ್ ಒಂದು ಮಾತಾಡ್ತೀನಿ, ನಾನ್ ಬಂದಿರೋದು ಇವತ್ತೇ ಕೊಡಿ ಅಂತ. ನೀವು ಅವರಿಗೆ ಬರುತ್ತೆ ಸರ್ ಅದು. 8 ತಿಂಗಳು ಆಗೈತಲ್ಲ. 8 ತಿಂಗಳ ಪ್ರಕಾರ ಇಲ್ಲ ಸರ್ ಅದು. ಮೆಂಬರ್ ಸರ್ ಹೇಳಿ 25ನೇ ತಾರೀಕು ನಿಮ್ಗೆಲ್ಲ ಪಿನ್ ಟು ಪಿನ್ ಡಿಜಿಟಲ್ ಹಿಂಗೆ ಹೇಳ್ಬಿಡ್ತೀನಿ ಅಂತ. ಎರಡೇ ನಿಮಿಷ ಬಿಟ್ಟು ಕಟ್ ಮಾಡಪ್ಪ, 2 ನಿಮಿಷ ಬಿಟ್ಟು ನೀವು 100% ನನಗೆ 8 ತಿಂಗಳು ಬೇಕಂತ ಸರ್. ಅದು ಒಂದೊಂದು ಬ್ರಾಂಚ್ ಇದೆ, ಎಲ್ಲ ಬ್ರಾಂಚ್ ಕೆಲಸ ಮಾಡೋದಲ್ಲ, ಡೀಟೇಲ್ಸ್ ಎಲ್ಲ ಕಳ್ಸಿದ್ದಾರೆ, ಎಲ್ಲ ಮಾಡಿದಾರಲ್ಲ. ಎಲ್ಲ ಏನ್ ಮಾಡವ್ರೆ, ಏನ್ ಮಾಡವ್ರೆ ಅಲ್ಲವಾ? ಅವ್ರ ದುಡ್ಡು ಎಲ್ಲ ಕಳ್ಸಿದೆ ಸರ್. ಏನ್ ಕಳ್ಸಿದ್ರಿ? ಅವ್ರ ಇಬ್ಬರ ಅಕೌಂಟ್ ಅಲ್ಲಿ ಬರುತ್ತೆ ಅದು. ಕೊಡ್ರಿ, ತೆಗೆದು ಕೊಡ್ರಿ. ಅದ್ ಏನ್ ಬರ್ತದೆ ತೋರ್ಸ್ರಿ, ಈಗ ಅದೇನ್ ತೋರ್ಸ್ರಿ, ಈಗ ತೆಗಿರಿ, ಲಿಸ್ಟ್ ತೆಗಿರಿ. ಇಲ್ಲಿ ಇಲ್ಲ ಸರ್, ಅದು ಚೆನ್ನೈಲಿ ಇಲ್ಲ. ಕೇಳ್ರಿ, ಕನ್ಫರ್ಮ್ ಮಾಡ್ರಿ. ಏನ್ ಚೆನ್ನಾಗಿತ್ತಲ್ಲ, ಏನ್ ರಾತ್ರಿ ಹೊತ್ತು ಬಂದಿದಾವ, ನೈಟ್ ಮಾತಾಡ್ತಾ ಇದಾವ? ಮಾತಾಡಿ, ಏನಾಗಿದೆ ಕನ್ಫರ್ಮ್ ಮಾಡಿ. ನಾನು ತಿರ್ಗಾ ಬರೋದು ತಪ್ತದೆ, ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಸತಿ ಬರೋದು ನಾನು ಧರಣಿ ಮಾಡ್ತೀನಿ. ಇದನ್ನ ಒಂದು 500 ಜನ ಕರ್ಕೊಬಂದು ಪ್ರೊಟೆಸ್ಟ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಕಂಪ್ನಿನ ಮೀಡಿಯಾದಲ್ಲಿ ಲೈವ್ ಮಾಡ್ತೀನಿ. ನಿಮ್ಮ ಕಂಪ್ನಿ ಫ್ರಾಡ್ ಮಾಡಿದೆ. ನಿಮ್ಮ ಇವ್ರು ಇದಾರಲ್ಲ, ನಿಮ್ಮ ಇವ್ರಿಗೆ ಫೋನ್ ಮಾಡ್ಕೊಡಿ. ನಿಮ್ಮ ಸರ್ ಬೈಜು ಸರ್ ಇದಲ್ಲ, ಚೇರ್ಮನ್ ಸರ್ ಮಾಡ್ಕೊಡಿ ಫೋನ್, ಮಾತಾಡ್ತೀನಿ. ಕೊಡಿ, ಮಾತಾಡ್ತೀನಿ. ಅವ್ರು ಕನ್ನಡ ಬರೋದಿಲ್ಲ, ಹಿಂದಿ ಮಾತಾಡ್ತಾರ? ಕೊಡಿ, ನಾನು ಮಾತಾಡ್ತೀನಿ. ಕೊಡಿ, ಬೈಜು ಸರ್ ಮಾತಾಡ್ತೀನಿ, ಕೊಡಿ. ಎಲ್ಲ ಡೀಟೇಲ್ಸ್ ಗೊತ್ತು ನನಗೆ. ಗೋಕುಲಂ ಇವತ್ತಲ್ಲ, ಭಾರಿ ಇತಿಹಾಸ ನನಗೆ ಗೊತ್ತು. ನನಗೆ ಗೋಕುಲಂ ಇಲ್ಲಿ ಮಾಡೋದು ಈಗ ನಿಮ್ಮ ಸಂಸ್ಥೆ ಓನರ್ನೇ ದುಬೈಲಿ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬಿಟ್ಟಿರ್ತಾರೆ. ಹಾಗೆಲ್ಲ ಇವ್ರು ದುಡ್ಡು ಕಟ್ ಮಾಡ್ಕೊಳ್ಳಿ, ನೀವು ಕಟ್ ಮಾಡಿ ಬಿಡ್ಸಿಲ್ವ ಅವ್ರನ್ನ? ಅವೆಲ್ಲ ನಡೆದಿಲ್ಲ ಇತಿಹಾಸ. ಕಟ್ ಮಾಡಿದಾರೋ ಇಲ್ವಪ್ಪ? ಟೈಮಲ್ಲಿ ನಿಮ್ದು ಎಷ್ಟು ಕಟ್ ಮಾಡಿದಾರೋ? ಎಷ್ಟು ಕಟ್ ಮಾಡವ್ರೆ? ಅದೇ ಇವಾಗ ಇವ್ರಿಗೆ ಏನಾರು ಆಯ್ತು ಅಂದ್ರೆ ಅಲ್ಲಿ 2 ಕೋಟಿ ಕೊಟ್ಬಿಟ್ಟು ನಮ್ ಸಂಬಳ ಕಮಿಷನ್ ಏನೋ ಒಟ್ನಲ್ಲಿ ಎಲ್ಲಾರು ಒಂದ್ ತಗೋಬೇಕು ಅಂತ ನೋಡ್ತಾರೆ ಇಲ್ಲಿ. ಅಲ್ಲ ಸರ್, ಬಟ್ ನಮ್ಗೆ ಕನ್ನಡದವರ ಇಲ್ಲಿ ಏನಾರು ಒಂದು ಅಲ್ಲ ಕನ್ನಡ, ಇಲ್ಲಿ ಏನಾರು ಒಂದ್ ಇದಾಯ್ತು ಅಂದ್ರೆ ₹1 ಕೊಡೋದಿಲ್ಲ. ಅಲ್ಲ ಸರ್, ಈಗ ನೀವು ನಿಮ್ಮ ಸಂಸ್ಥೆಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ವಾ? ಏನ್ ಮಾಡ್ತಾ ಇದ್ದೀರಿ? ಬರೀ ದುಡ್ಕೊಂಡು ಕೇರಳಕ್ಕೆ ಬೀಳೋದೆಯಾ? ಕನ್ನಡಿಗರಿಗೆ ಏನೂ ಇಲ್ಲ ಇಲ್ಲಿ. ನಾವಿಲ್ಲಿ ಫುಟ್ಬಾಲ್ ಆಗಿದ್ದೀವಿ. ಯಾರ್ಯಾರು ಆಪರೇಷನ್ ಆಸ್ಪತ್ರೆ ಏನಾದ್ರು ನೋಡಿದ್ದದ ನಿಮ್ಮ ಕಂಪ್ನಿ? ಸರ್ಟಿಫಿಕೇಟ್ ಇದೆಯಾ? ತೋರಿ, ತಗೊಬನ್ನಿ. ಅದೇನಾರು ಇದ್ರು ತೋರಿಸಿ. ಟಾಟಾ ಬಿರ್ಲಾ ಏನವ್ರದ್ದು ರಿಟೈಲ್ಡ್ ಲೈಫು, ಇಂಥವ್ರು ಕೆಲಸ ಮಾಡಿರ್ತಾರೆ ಹೊಡೆದಾಡಿ, ರಿಟೈಲ್ಡ್ ಲೈಫು. ಯಾವುದೋ ಒಂದು RCC ಮೇಲೆ ಮನ್ಗಿರ್ತಾರೆ, ಇವ್ರಿಗೆ ಸಾಯೋವರೆಗೂ ಊಟ ಕೊಡುತ್ತೆ ಟಾಟಾ ಕಂಪ್ನಿ. ಅದಕ್ಕೆ ಅದನ್ನ ಪೂಜೆ ಮಾಡ್ತಾರೆ, ಡೈಲಿ ಗಂಧ ಡೇಟ್ ಪೂಜೆ ಮಾಡ್ತಾರೆ ಟಾಟಾ ಕಂಪ್ನಿ. ನಿಮ್ದು ಒಂದು ಅನ್ನ ಕೂಡ ಸಂಸ್ಥೆ ಅಲ್ವ ಸರ್? ನಿಮ್ದು ದೊಡ್ಡ ಸಂಸ್ಥೆ, ನಿಮ್ದು ಎಮ್ಮರವಾಗಿ ಬೆಳೆದಿದೆ. ನಿಮ್ಮಂಥವ್ರನ್ನ ಇಂಥವ್ರನ್ನ ಎಲ್ಲಾರನ್ನೂ ಪ್ರೀತಿಯಿಂದ ನೋಡ್ಕೊಂಡ್ರೆ ಇವ್ರೇ ಗೊತ್ತಿದ್ರು ನಮ್ಮ ತಕ್ಕೆ ಹುಡಿಕೊಂಡು. ಅದಕ್ಕೆ ಕೊಡಿ, ನಿಮ್ಮ ಬೈಜು ಸರ್ ಹತ್ರ ಮಾತಾಡ್ತೀನಿ ಕೊಡಿ. ಇಲ್ಲಾಂದ್ರೆ ಯಾವಾಗ ಬರ್ತಾರೆ ಹೇಳಿ, ಒಂದು ಮೀಟಿಂಗ್ ಕರೀರಿ. ಅಲ್ಲಿ ನಿಮ್ದು ಒಂದು ಹೋಟ್ಲದೆಲ್ಲ ಹೋಟ್ಲ್ ಬರ್ತಾರ, ಒಂದು ಮೀಟಿಂಗ್ ಕರೀರಿ, ಅಡ್ವೈಸ್ ಮಾಡ್ತೀನಿ ಕನ್ನಡಿಗರ ಸಮಸ್ಯೆ ಏನಾಗಿದೆ ಅಂತ. 4-5 ಸತಿ ಊರಿಂದ ಬಂದಿದ್ದೀನಿ ಕಣ. ಆಪರೇಷನ್ ಆದ 1 ತಿಂಗಳಿಗೆ ಬಂದಿದ್ದೀನಿ ಕಣ. ನಾನು ಇಲ್ಲಿ ಕನ್ಫರ್ಮ್ ಮಾಡಿ ಹಿಂಗ್ ಮಾಡಕ್ ಆಗೋದಿಲ್ಲ, ಆದ್ರೂ ಬಂದಿದ್ದೀನಿ. ಸುಮ್ನೆ ತಲೆ ತವರಿ ಕಳ್ಸ್ಕೊಡೋದು. 4 ಸಾರಿ ಬಂದಿದ್ದೀನಿ ಆತರ. ಯಾರೋ ನಿಮ್ಮ ಅಣ್ಣ ತಮ್ಮನ ಯಾರೋ ಇದ್ದೀರ, ನಿಮ್ಗೆ ಕಷ್ಟ ಗೊತ್ತಾಯ್ತಿತ್ತಲ್ವಾ? ನಿಮ್ಗೆ ಒಳ್ಳೆ ಸಂಬಳ ಇದೆಯಲ್ವಾ? AC ರೂಮಲ್ಲಿ ಇದ್ದೀರಲ್ವಾ? ಯೋಚನೆ ಮಾಡಿ, ಫೋನ್ ಮಾಡ್ಕೊಡಿ. ಯಾರಿಗೆ ಸರ್? ಅದು ನಿಮ್ಮ ಇವ್ರದ್ದು ಏನಾಗೈತೆ ಕೇಳಿ. ಕನ್ಫರ್ಮೇಶನ್ ಒಂದೊಂದು ದಿನ ಕೇಳ್ತಾ ಇದ್ದೇನೆ ಸರ್. ನಾನು ಒಂದೊಂದು ಇಲ್ಲ ಅಲ್ಲ, ನಾನು ನೆಕ್ಸ್ಟ್ ಬಂದ್ರೆ ಬೇರೆ ತರ ಬರ್ತೀನಿ. ನಾನು ಕರೆಕ್ಟಾಗಿ ಡೇಟ್ ಹೇಳಿ ಯಾವತ್ತು ಅಂತ.
ಮಾಡ್ತೀನಿ ಸರ್ ನಾನು ಡೇಟ್ ಹೇಳ್ರಿ ಯಾವತ್ತು ಅಂತ. ಇವಾಗ ನಾನು ನಿನ್ನೆ ಒಂದು ಹೇಳ್ತೀನಿ ಕೇಳಿ, 8 ತಿಂಗಳಾಗದೆ ನಾನು ಬಿಡೋದಿಲ್ಲ. ಇಲ್ಲಿ ಕೂತ್ಕೊತೀನಿ ಮುಂದ್ಗಡೆ, ಈಗ ಬೀಗ ಹಾಕ್ತೀನಿ, ಕೂತ್ಕೊತೀನಿ. ಮಾಡ್ತೀನಿ. ಮಾಡ್ತೀನಿ ಇಲ್ಲ, ಕೂತ್ಕೊತೀನಿ ಇಲ್ಲಿ. ಸರ್ ಹೇಳಿದ ಪ್ರಕಾರ ಅಲ್ಲಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ, ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ, ಇವ್ ಬಂದಿದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಫೋನ್ ಮಾಡಿ, ಒಂದು ಇನ್ಫಾರ್ಮ್ ಮಾಡಿ ಪೊಲೀಸ್ ಸ್ಟೇಷನ್. ನಾನು ಇಲ್ಲಿ ಕೂತ್ಕೊತೀನಿ ಹೊರಗಡೆ. ನ್ಯಾಯ ಬೇಕಷ್ಟೇ ನಮ್ಗೆ, ಇನ್ನೇನು ದೂಸರ ಬೇಕಾಗಿಲ್ಲ. ಕೂತ್ಕೊತೀನಿ ಈಗ ಇಲ್ಲಿ ಹೊರಗಡೆ. ಅಡ್ಡಾಡ್ತಾ ಇದ್ದೀರಾ ನೀವು? ಪೊಲೀಸ್ನವ್ರು ಬಂದು ಅವರೇನೇ ಬಂದ್ಬಿಡಿ, ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ, ಹಿಂಗೆ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇದೆ, ಬನ್ನಿ ಅಂತ ಫೋನ್ ಮಾಡಿ. ಅನ್ಯಾಯ ಆಗಿದೆ, ಬನ್ನಿ. ಕರೀರಿ ನಿಮ್ಮ ಇವರು ಸಂಸ್ಥಾಪಕರು ಯಾವಾಗ ಬರ್ತಾರೆ ಮೀಟಿಂಗ್ ಕರೆದು. ಏನಾದ್ರು ಸಹಾಯ ಮಾಡಿದ್ದೀರಿ ಅಂದ್ರೆ ಕನ್ನಡಿಗರಿಗೆ ನೋಡಿ, ಏನಾದ್ರು ಮಾಡಿದ್ದೀರಾ? ಏನಾದ್ರು ಬೈಲ ಇದೆಯಾ ನಿಮ್ಮ ಹತ್ರ? ಏನಾದ್ರು ಡಾಕ್ಯುಮೆಂಟ್ ಇದೆಯಾ? ಸೋಷಿಯಲ್ ಸರ್ವಿಸ್ ಮಾಡಿದ್ದೀನಿ ಅನ್ನೋದಕ್ಕೆ ಹೇಳಿ. ಒಂದು ಇದು ಎಕ್ಸ್ಪೀರಿಯನ್ಸ್